ನಾನು ಸಿದ್ದರಾಮಯ್ಯನವ್ರನ್ನ ಒಮ್ಮೆ ಕೇಳಿದ್ದೆ, ನೀವು ಭ್ರಷ್ಟಾಚಾರ ಮಾಡೇ ಇಲ್ವಾ? ಮಾಡಿಲ್ಲ. ನಿಮ್ಮ ಕೈಲಿ ಭ್ರಷ್ಟಾಚಾರ ನಿಮ್ಗೆ ಗೊತ್ತಿಲ್ಲದೇ ಆಗಿರ್ಬೋದು, ಪಾಲಿಟಿಕಲಿನೇ ಹಿಂಗೆ ಮಾಡ್ತೀರಾ ನೀವು ಅಂತ ಅವ್ರು ನನ್ನ ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ಯಾರು ಹೇಳಿದ್ರು ನಿಮಗೆ, ಯಾರು ಅಂತ ಕೇಳಿದ್ರು. ನನಗೆ ನಡ್ಕ ಬಂದುಬಿಡ್ತು ಒಳಗೆ. ನಿಜವಾಗ್ಲೂ ನಾನು ಸುಮ್ಮನೆ ನನಗೆ ಗೊತ್ತಿರೋದನ್ನು ಕೇಳಿದ್ದೆ. ಒಂದೇ ಒಂದು ಪದ ಹೊರಗೆ ಬರೋದಕ್ಕಿಂತ ಮೊದಲು ಕೂಡ ಒಂದು ಆಲೋಚನೆ ಇರಬೇಕು ಅಂತ. ನೀವೇನು ಬೇಕಾದರೂ ಹೇಳೋ ರೀತಿಯಲ್ಲಿ ಹೇಳಿದ್ರೆ ಜನ ಒಪ್ತಾರೆ. ಅನೇಕ ಮಂದಿ ಕೇಳ್ತಾರೆ, ಯಾಕೆ ನೀನು ಬೇರೆ ಚಾನಲ್ಗೆ ಹೋಗಿಲ್ಲ ಅಂತ. ನನಗೆ ಬೇರೆ ಕಡೆ ಹೋಗಿದ್ರೆ ಜಾಸ್ತಿ ದುಡ್ಡು ಬರ್ತಿತ್ತೇನೋ, ಹೆಚ್ಚು ಪ್ರಮೋಗಳು ಸಿಗ್ತಿದ್ವೇನೋ, ಹೆಚ್ಚು ಜನ ನೋಡ್ತಿದ್ರೇನೋ ಗೊತ್ತಿಲ್ಲ. ಆದರೆ ಈ ರೀತಿ ಅವಕಾಶ ಸಿಗ್ತಾ ಇರಲಿಲ್ಲ. ನಮ್ಮ CM ಇಬ್ರಾಹಿಂ ಅವ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದೆ ಅವ್ರ ಜೊತೆಯಲ್ಲಿ. ಈ ಮುಸಲ್ಮಾನರ ಬಗ್ಗೆ ಅರ್ಧ ಗಂಟೆನೋ ಮುಕ್ಕಾಲು ಗಂಟೆನೋ ಮಾತಾಡಿದ್ದೀನಿ. ಜನ ಹೇಳಿದರು ಇವತ್ತು ಕಲ್ಲು ಹೊಡಿತಾರೇನೋ ಬಿಲ್ಡಿಂಗಿಗೆ, ಅದು ಇದು ಅಂತೆಲ್ಲ ಹೇಳಿದರು. ತಿಮ್ಮಯ್ಯ ಬಂಗಾರಪ್ಪ ತಿಂಬಂ ಸಂವಾದ ಅಂತೆಲ್ಲ ಹಾಕೋಣ ಅಂತೆಲ್ಲ ಹೇಳ್ಕೊಂಡು ಖುಷಿಯಲ್ಲಿದ್ದರು. ಮಾಡ್ಕೊಂಡಿರೋದು ನಾನು ಈ ಪ್ರಶ್ನೆ ಕೇಳಿಬಿಟ್ಟೆ, ಈಗ ನಿಮ್ಮ ಮನೆಯಲ್ಲಿ ಹೀಗೆ ವ್ಯತ್ಯಾಸಗಳು ಬಂದಿದೆ ನಿಮ್ಮ ಮಕ್ಕಳ ವಿಚಾರದಲ್ಲಿ, ಈ JW ಯಾವಾಗ ಶುರು ಆಯಿತು, ಅದರ ಅನುಭವ? JW ಮೊದಲು 10 ಸುಮಾರು 18 ವರ್ಷ ಮಾಡಿದೆ. ಅದಕ್ಕಿಂತ ಮೊದಲು 8 ವರ್ಷ ಟಿ ವಿಲಿದ್ನಲ್ಲ. ಹಾಗೆ ಬೇರೆ 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 ಅದಕ್ಕಿಂತಲೂ ಮೊದಲು ನಾವೊಂದು ಈ ದಿನ ಹೇಗೆ ಅಂತಂದು ಜ್ಯೋತಿಷ ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮ ಜೈನವರು ಬರ್ಕೊಡೋದು, ಬೆಳಗ್ಗೆ ನಾನು ಓದೋದು ಮಾಡ್ದೆ. ಅದು ಬಹಳ ಫೇಮಸ್ ಆಗಿಬಿಡ್ತು. ಅದು ಅಂತ ಹೇಳಿದ್ರೆ ಅವ್ರು ಜ್ಯೋತಿಷ ಕಾರ್ಯಕ್ರಮ ಮಾಡ್ತಿದ್ರು. ಆದರೆ ಇವರೇನಂದ್ರು, ದಿನ ಬೆಳಿಗ್ಗೆ ಇರೋದು ಯಾರೋ ಒಬ್ಬರು ಅಂತ ಹೇಳಿದ್ರೆ ಒಂದಷ್ಟು ಮಗುಳನ್ನಾಗೆ ಅದು ಇಟ್ಕೊಂಡು ಚೆನ್ನಾಗಿ ನಾನು ಅದನ್ನು ಇವ್ರು ಬರ್ಕೊಟ್ಟಿದ್ದರೆ ಈ ದಿನ ಕೆಟ್ಟದ್ದು ಅನ್ನೋದನ್ನು ಒಂಥರ ಭಾಳ ಚೆನ್ನಾಗಿ ಹೇಳ್ತಾಯಿದ್ದೆ. ಅದಕ್ಕೆ ತುಂಬ ಜನ ಹೇಳ್ತಾಯಿದ್ರು, ಅವ್ನು ಹೆಂಗೆ ಹೇಳ್ತಾನೆ ಅಂತ ಹೇಳಿದ್ರೆ, ಇವತ್ತು ನೀನು ಸಾಹಿತ್ಯ ಅಂತ ಹೇಳೋದನ್ನು ಹೇಳಿದ್ರೆ ಆತ ನಾವು ಯಾವಾಗಪ್ಪ ಸಾಯೋದು ಅಂತ ಕಾಯ್ಕೊಂಡಿರಬೇಕು. ಅಷ್ಟೊಂದು ನಮಗೆ ಖುಷಿಯಾಗೋ ರೀತಿಯಲ್ಲಿ ಕಷ್ಟ ಸುಖಗಳನ್ನು ಹೇಳ್ತಾ ಇದ್ದ ಅಂತ ಅದೊಂದು ಭಾಳ ಇದಾಯಿತು. ಅದಾದಮೇಲೆ ಏನಾಯಿತು, ಈಗ ನನಗೆ ಇಂಗ್ಲೀಷ್ ಶೋ ಕೊಟ್ಟರು, ಅಂದರೆ ಒಂದು ಇಂಟರ್ವ್ಯೂ. ಆಗ ತೇಜಸ್ವಿನಿ ಅವರು ಮುಖಾಮುಖಿ ಶುರು ಮಾಡಿದ್ದು. ಓಕೆ. ಆಗ ಮುಖಾಮುಖಿ ಸೇಮ್ ನೀವು ಇಲ್ಲ, ನಾನು ಟಿ ವಿಯಲ್ಲಿ ಮೊದಲು, ಅಂದರೆ ಪೊಲಿಟಿಕಲ್ ಪ್ರೋಗ್ರಾಮ್ ಅವ್ರು ಮತ್ತೆ ಶುರು, ಅವರು ಇದರಲ್ಲೆಲ್ಲ ಇದ್ರೆ ಪತ್ರಿಕೋದ್ಯಮದಲ್ಲಿದ್ದರು, ಬಂದರು, ಪೊಲಿಟಿಕಲ್ ಪ್ರೋಗ್ರಾಮ್ ಶುರು ಮಾಡಿದ್ರು. ನಾನು ಪ್ಯಾನಲ್ ಡಿಸ್ಕಷನ್ ಅದೆಲ್ಲ ಮಾಡ್ಕೊಂಡಿದ್ದೆ, ನೇರ ಇಂಟರ್ವ್ಯೂ ಅಲ್ಲ. ಆದರೆ ನಾನು ಇಂಗ್ಲೀಷಲ್ಲಿ ಇಂಟರ್ವ್ಯೂ ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ, ಆಗ ಒಂದು ಇಂಗ್ಲೀಷ್ ಶೋ ಕೊಟ್ಟಿದ್ದರು, ಉದಯ ನ್ಯೂಸು. ಆಗ ಸೌತ್ ಇಂಡಿಯಾದಲ್ಲೆಲ್ಲ ಹೋಗ್ತಿದ್ರಿಂದ ಒಂದು ಇಂಗ್ಲೀಷ್ ಇಂಟರ್ವ್ಯೂ ಮಾಡ್ತಾಯಿದ್ದೆ. ಅದು ಮಾಡಿ ಸ್ಲೋಲಿ ಅವ್ರು ಇಲ್ಲದಿದ್ದಾಗ ಮಾಡಿದಾಗ ಈ ಪ್ಯಾನಲ್ ಡಿಸ್ಕಷನ್ಸನ್ನು ನಾನು ಮಾಡ್ತಾಯಿದ್ದೆ. ಮಾಡ್ತಾ ಇದ್ದಂಗೆ ನನಗೆ ಐ ಸ್ಟಾರ್ಟೆಡ್ ಡೂಯಿಂಗ್ ದಿಸ್ ಈಗ ಅದಕ್ಕೆ ಹೆಸರು ಕೂಡ ಹಾಕಿದ್ದು ಇವರು ನಮ್ಮ ಅದೇ ಮುರ್ಸೋಳಿ ಮಾರನ್ ಅವರ ತಮ್ಮ ಅಂತಂದರೆ ಕರುಣಾನಿಧಿ ಅಕ್ಕನ ಮಗ ಮತ್ತು ಅವರ ಮಗಳ ಗಂಡ ಕೂಡ. ಹಾಗೆ ಅವ್ರು ತೀರ್ಕೊಂಡ್ರು. ಭಾಳ ದೊಡ್ಡ ವ್ಯಕ್ತಿ ಅವರು. ಕನ್ನಡದಲ್ಲಿ ಸುಮಾರು ಸಿನಿಮಾಗಳನ್ನು ಕೂಡ ಅನೇಕ ಶ್ರೀನಾಥ್ ಮತ್ತು ಮಂಜುಳಾ ಅವರ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಸೆಲ್ವಂ ಅವರು. ಹೌದು. ಅವ್ರು ಏನು ಮಾಡಿದ್ರು, ಅವರಿಗೆ ನನ್ನ ಬಗ್ಗೆ ಭಾಳ ಪ್ರೀತಿ. ಮತ್ತು ನನಗೆ ಒಂದಷ್ಟು ತಮಿಳು ಓದಲಿಕ್ಕೆ ಬರಲಿಕ್ಕೆ ಬರ್ತದೆ. ಆದ್ದರಿಂದ ಅವರಿಗೆ ಸ್ವಲ್ಪ ತಮಿಳ್ ಲಿಟ್ರೇಚರ್ ಆಗಿರ್ಬೋದು, ತಮಿಳ್ ಪಾಲಿಟಿಕ್ಸ್ ಆಗಿರ್ಬೋದು, ತುಂಬ ಮಾತಾಡ್ತಿದ್ವಿ. ಆದ್ದರಿಂದ ಅವರು ಮಾತಾಡ್ತಿದ್ದು, ಈ ಪ್ರೋಗ್ರಾಮ್ ಮಾಡ್ತೀಯಲ್ಲ, ನಿನಗೆ ಇದಕ್ಕೆ ಹೆಸರೇನು ಇಡಬೇಕು ಅಂತಾರೆ. ಒಂದು ತುಂಬ ಯೋಚನೆ ಮಾಡ್ಕೊಂಡು ಅವರಂದರು, ಈ JW ಅಂತ ಇಟ್ಟರೆ ಹೆಂಗಿರ್ತದೆ. ನನಗೆ ಸಿನಿಮಾದ ಬಗ್ಗೆ ಮಾತ್ರ ಗೊತ್ತೆ. ಯಾಕಂದರೆ ಅವರೊಂದು ಆರ್ಟಿಕಲು ಅವರ DMK ಮೇಲೆ ಒಂದು ಅವರ ಇದಿದೆಯಲ್ಲ, ಅವರ ನ್ಯೂಸ್ ಲೆಟ್ರು ಬುಕ್ಕು, ಅದರಲ್ಲಿ ಅವರು ಬರೀತಿದ್ದಂಥ ಆರ್ಟಿಕಲ್, ಅವರ ಪೆನ್ ನೇಮ್ ಸಿಲಂದಿ ಅಂತ, ಜೇಡ ಅಂತ. ಅದಕ್ಕೆ ಅವರಿಗೆ ನನ್ನ ಬಗ್ಗೆ ಒಂದಷ್ಟು ಇದರಿಂದ ಅದಕ್ಕೆ ಇದಿಷ್ಟು ಹಿಂಗಿರ್ತದೆ, ಸಿಲಂದಿಯ ಇದು ವೆಬ್ ಅಂತ ಹೇಳ್ಕೊಂಡಾಗೆ ಅವರ ಭಾಷೆಯಲ್ಲಿ ಹೇಳಿದ್ರು. ಸ್ಪೈಡರ್ಸ್ ವೆಬ್ ಅಂತ ಹೇಳಿದ್ರೆ, ಇನ್ನೊಂದು ವಿಶೇಷ ಏನು ಅಂತಂದರೆ, ಸ್ಪೈಡರ್ ವೆಬ್ನಲ್ಲಿ ಅನೇಕ ಮಂದಿ ಗೊತ್ತಿಲ್ಲ. ಈಗ ನಿಮಗೆ ಗೊತ್ತಿರ್ಬೋದು, JWಯಲ್ಲಿ ಬೇರೆ ಎಲ್ಲ ಹುಡುಗರು ಸಿಕ್ಕಾಕೊಳ್ತಾರೆ, ಆದರೆ ಜೇಡ ಸಿಕ್ಕಾಕೊಳ್ಳೋದು. ಯಾಕೆ ಅಂತಂದರೆ ಕೆಲವೊಂದು ಎಳೆಗಳಲ್ಲಿ ಅಂಟಿರೋದಿಲ್ಲ. ಆದರೆ ಅದು ಬರೀ ಜೇಡನ್ಗೆ ಮಾತ್ರ ಗೊತ್ತಿರುತ್ತೆ, ಎಲ್ಲ ಅಂಟಿರಲ್ಲ ಅಂತ. ಆದರೆ ಬೇರೆ ಗೊತ್ತಿರಲ್ಲ, ಅವು ಸಿಕ್ಕಾಕೊಳ್ತವೆ. ಆದರೆ ಜೇಡ ಅಲ್ಲೆಲ್ಲ ಹೋಗ್ತದೆ. ನಿಮಗೆ ಆ ಜೇಡದ ಅಂಟು ಎಲ್ಲಿಲ್ಲ ಅಂತ ಗೊತ್ತಿದ್ರೆ ನೀವು ಹೋಗಬೇಕು. ಅಂದರೆ ಜೇಡನ ಹಾದಿಯಲ್ಲೇ ಹೋದರೆ ನೀವು ಸಿಕ್ಕಾಕೊಳ್ಳಲ್ಲ. ನೀವು ಬೇರೆ ಹಾದಿಲೆಲ್ಲ ಟ್ರೈ ಮಾಡಿಬಿಟ್ರೆ ಭಾಳ ಹುಷಾರು ಅಂತಂದರೆ ನೀವು ಸಿಕ್ಕಾಕೋತೀರ.
ಅದನ್ನು ಭಾಳ ತುಂಬ ಈಗ YSV ದತ್ ಅವರು ಅದನ್ನು ಏನು ಇದಂತ ಕರ್ತಾರಪ್ಪ, ಪಾತಾಳ ಗರಡಿ ಅಂತ ಹೇಳ್ತಾಯಿದ್ರು. ನೀವು ಒಳಗೆ ಆದರೆ ನಂದೊಂದು ನಾನು ಯೋಚನೆ ಮಾಡಿದೆ, ಈಗ ನಾವು ನೀವು ಬರುವವ್ರನ್ನ ಅತಿಥಿ ಅಂತ ಕರಿತೀವಿ, ಅವ್ರನ್ನ ಕರೆದು ಅವಮಾನ ಮಾಡೋದು ಯಾಕೆ ಅಲ್ವಾ? ಈಗ ಯಾವುದೇ ಒಂದು ಪ್ರಶ್ನೆಯನ್ನು ಒಳ್ಳೆ ರೀತಿಯಲ್ಲೇ ಉತ್ತರ ತೆಗಿಬೋದಿದ್ರೆ ಅದನ್ನು ನೋವು ಮಾಡಿ ಯಾಕೆ ತೆಗಿಯೋದು, ಅವಮಾನ ಮುಜುಗರ ಮಾಡಿ ಯಾಕೆ ತೆಗಿಯೋದು? ಈಗ ಉದಾಹರಣೆಗೆ ನಾನು ಸಿದ್ದರಾಮಯ್ಯನವ್ರನ್ನ ಒಮ್ಮೆ ಕೇಳಿದ್ದೆ, ನೀವು ಭ್ರಷ್ಟಾಚಾರ ಮಾಡೇ ಇಲ್ವಾ? ಮಾಡಿಲ್ಲ. ನಿಮ್ಮ ಕೈಲಿ ಭ್ರಷ್ಟಾಚಾರ ನಿಮ್ಗೆ ಗೊತ್ತಿಲ್ಲದೇ ಆಗಿರ್ಬೋದಾ? ನಂಗೆ ಗೊತ್ತಿಲ್ಲ, ಆಗಿರ್ಬೋದು. ಇಲ್ಲ ರಾಜಕಾರಣ ಅಂದಮೇಲೆ ಹಿಂಗೆ ಇದಂತೆಲ್ಲ ಮಾಡಿಕೊಂಡು ಹೇಳಬೇಕಿದ್ರೆ ಹೌದು ಎಲ್ಲಾದರೂ ಸಾಧ್ಯತೆ ಇದೆ, ಆಗಿರ್ಬೋದು, ನನಗೆ ಗೊತ್ತಿಲ್ಲದೇ ಆಗ ಮಾಡಿದರೆ ತಪ್ಪು, ಹಂಗಾಗಿದ್ರೆ ತಪ್ಪು. ಇಂಥದ್ದೆಲ್ಲ ಯಾರ ಜೊತೆನೂ ಮಾತಾಡ್ಬೋದು. ಕರೆಕ್ಟ್. ನೀ ಭ್ರಷ್ಟ ಅಲ್ವಾ ಅಂತಂದರೆ ಜನ ಅಂತಾರೆ ನೀನು ಯಾರು ಕೇಳಲಿಕ್ಕೆ ಅಂತ ಅಲ್ವಾ? ಈಗ ನಾನು ನರ್ಸ್ ವಿಜಯಲಕ್ಷ್ಮಿ ಮತ್ತು ರೇಣುಕಾಚಾರ್ಯ ಇದರಲ್ಲೇ ಇಬ್ಬರನ್ನೂ ಮಾಡಿಬಿಟ್ಟು ಏನು ಮುಖಾಮುಖಿ ಮಾಡಿದ್ರ ಜೇಂಟ್ರಬಲೆ ಮಾಡಿದ್ದೆ. ಅದು ಕ್ಲಿಯರ್ ಆಗಿ 1 hour ಏನು ಅದಾದಮೇಲೆ ಯಾರಿಗೆ ಪ್ರಶ್ನೆ ಕೇಳಲಿಕ್ಕೆ ಇರಲೇ ಇಲ್ಲ. ಅದಲ್ಲಿ ಆ್ಯಕ್ಚುಲಿ ಹೇಳಬೇಕಂತ ತುಂಬ ಇಂಥ ಇಶ್ಯೂಗಳು ನನ್ನ ಶೋಲ್ ಬಂದಮೇಲೆ ಸತ್ತೋಗ್ತಿದ್ವು. ಯಾಕೆಂತಂದರೆ ಎಲ್ಲದಕ್ಕೂ ಉತ್ತರ ಬಂದುಬಿಡ್ತಿತ್ತು ಅದರಲ್ಲಿ ಒಳಗಿನಿಂದ. ಕರೆಕ್ಟಾಗಿ ನಿಮ್ಮಲ್ಲಿ ನಿಜವಾಗ್ಲೂ ಆಗಿರಬಹುದಾ ಅಂತ ಅನ್ನೋದಕ್ಕೆ ಆಗಿರ್ಬೋದು, ಗೊತ್ತಾಯ್ತಾ? ನನ್ನ ತಪ್ಪಾಗಿರ್ಬೋದು, ನನಗೆ ಜನರ ಕ್ಷಮೆ ಇರಲಿ ಅನ್ನೋ ತನಕ ಜನ ಹೇಳಿ ಹೋಗ್ಬಿಡ್ತಾರೆ. ಆದರೆ ಅವ್ರಿಗೆ ಯಾರಿಗೂ ಕೂಡ ನೋವಾಗ್ತಿರ್ಲಿಲ್ಲ. ಹೋಗುವಾಗ ಅವ್ರು ಬಿಟ್ರನೆಸ್ ಇಟ್ಕೊಂಡು ಹೋಗ್ತಿರ್ಲಿಲ್ಲ. ಅದಕ್ಕೆ ತಾನೇ ನನಗೆ ಇವತ್ತಿನ ತನಕ ಎಲ್ಲ ಪಕ್ಷಗಳವರು ಕೂಡ ನೀವು ಕೇಳಿ ಯಾರಿಗಾದ್ರೂ ನೋವಾಗಿದೆಯಾ ಅಂತ ಕೇಳಿ ಎಲ್ಲರೂ ಚೆನ್ನಾಗೇ ಮಾತಾಡೋದು. ಈ ಶೋನ ನೀವು 18 ವರ್ಷಗಳ ಕಾಲ ಮಾಡಿದ್ದೀರಿ ಸರ್. ಇದು ವಾರಕ್ಕೊಂದಿರೋದ, ತಿಂಗಳಿಗೆ 2 ವಾರಕ್ಕೊಂದು, ವಾರಕ್ಕೆ 2 ಇರ್ತಿತ್ತು, ವಾರಕ್ಕೊಂದು, ವಾರಕ್ಕೆ 2 ಇರ್ತಿತ್ತು. ಅಂದ್ರೆ ಕರ್ನಾಟಕದ ಎಲ್ಲ ರಾಜಕಾರಣಿಗಳು ಈಗ ಇಲ್ಲದೆ ಇರುವಂಥ ರಾಜಕಾರಣಿಗಳು ಬಹುತೇಕ ಎಲ್ಲರು. ಮತ್ತೆ ನಾನು ಇಂಗ್ಲೀಷ್ನಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ ಡೈಲಿ ತುಂಬ ಅವ್ರನ್ನ ಮಾಡಿದ್ದೆ. ಅದು ಅದೇ ರೀತಿ ಮಾಡ್ತಾ ಇದ್ದೆ. ಸುಬ್ರಹ್ಮಣ್ಯನ್ ಸ್ವಾಮಿನ 2-3 ಸಲ ಮಾಡಿದೆ. ನಮ್ಮ ಸದ್ಗುರು ಅದು ಮಾಡಿದ್ದೆ. ಕನ್ನಡದಲ್ಲಿ ಎಲ್ಲರನ್ನ ದೇವೇಗೌಡರನ್ನ ಒಂದು 5 ಸಲ ಮಾಡಿರ್ಬೋದು, ಸಿದ್ದರಾಮಯ್ಯನವ್ರನ್ನ ಒಂದು 7-8 ಸಲ ಮಾಡಿರ್ಬೋದು, ಯಡಿಯೂರಪ್ಪನವ್ರನ್ನ ಒಂದು 5-6 ಸಲ ಮಾಡಿರ್ಬೋದು. ಸೊ ಈ ಒಂದು SM ಕೃಷ್ಣ ಅವ್ರನ್ನ 3 ಸಲ ಮಾಡಿದೆ. ಇನ್ಫ್ಯಾಕ್ಟ್ SM ಕೃಷ್ಣ ಅವ್ರನ್ನ ಮೊದಲ ಬಾರಿ ಅವರು ನನ್ನ ಸಿದ್ಧಾರ್ಥ ಅವರ ಮನೆಯಲ್ಲಿ ಕಂಡಾಗ ಇವರ ಡಿಲೈಟ್ ಆನ್ TV ಅಂತಂದು ನಾನಂದೆ, ನಿಜವಾಗಿ ನೀವು ನೋಡಿದ್ದೀರ ಸರ್ ನನ್ನ ಅಂತ. ಆಗೆಲ್ಲ ಹೇಗೆ ಅಂತಂದರೆ ಯಾರಾದರೂ ನನಗೆ ಯಾವಾಗಲೂ ಈ ಸ್ಟಾರ್ ಗಿರಿಯ ಬಗ್ಗೆ ಎಲ್ಲ ಗೊತ್ತಿಲ್ಲ. ಅಂತಂದರೆ ನನಗೆ ಜರ್ನಲಿಸ್ಟ್ ಸ್ಟಾರ್ ಆಗ್ಬೋದು ಅಂತಲೇ ಗೊತ್ತಿಲ್ಲ. ನನ್ನ ಪ್ರಕಾರ ಅದು ವೃತ್ತಿ. ಅದು ಒಂಥರ ಇಟ್ ಈಸ್ ನಾಟ್ ಆನ್ ಆಪರ್ಚುನಿಟಿ ಫಾರ್ ಯು ಟು ಶೈನ್ ಯುವರ್ ಸೆಲ್ಫ್. If people think you're big or great or whatever, it is just their goodness and kindness ಅಂತ ಅಷ್ಟೇ. ಈಗ ಒಬ್ಬ ಜರ್ನಲಿಸ್ಟ್, ಈಗ ಒಬ್ಬ ಡಾಕ್ಟರ್ ಸ್ಟಾರ್ ಆಗ್ಲಿಕ್ಕೆ ಹೆಂಗೆ ಸಾಧ್ಯ? ಕರೆಕ್ಟಾ? ಅದೊಂದು ವೃತ್ತಿ ಅಷ್ಟೇ. ಹಾಗಾದರೆ ಅದರ ಅರ್ಥ ಪ್ರಕಾರ ಅಂತೇಳಿ ಅವನು ಇಷ್ಟಕ್ಕೆ ಅವನಿಗೆ ಜನರನ್ನು ಇದು ಮಾಡೋದು. ಅವನಿಗೆ ಯಾರು ನೋಡೋದಿದ್ರೂ ಕೂಡ ಅವನು ಒಳ್ಳೆ ಆಪ್ರೇಷನ್ನೇ ಮಾಡಬೇಕು, ಒಳ್ಳೆ ಚಿಕಿತ್ಸೆನೇ ಕೊಡಬೇಕಲ್ವಾ? ಕರೆಕ್ಟ್ ಅಲ್ಲ, ಎಕ್ಸಾಕ್ಟ್. ನಿಮ್ಮಲ್ಲಿ ಏನಾದರೂ ಬೇರೆ ಅಭಿಪ್ರಾಯ? ಈ ಕ್ಯಾಮ್ರಾ ಇಲ್ಲ ಅಂತೇಳಿ ಹೆಂಗೂ ಕೊಯ್ಯಕ್ಕಾಗಲ್ಲ ಹಂಗೆ. ಸೊ ನನ್ನ ಪ್ರಕಾರ ಜರ್ನಲಿಸ್ಟ್ ಆದವನು ಅವನ ಒಂದು ವೃತ್ತಿಗೆ ಬದ್ಧನಾಗಿರಬೇಕು, ಅದನ್ನು ಗೌರವಿಸಬೇಕು. ಎಕ್ಸಾಕ್ಟ್ಲಿ. ಅವನು ಬೇರೆಯವ್ರನ್ನ ಸ್ಟಾರ್ ಮಾಡೋಂಗಿರಬೇಕೇ ವಿನಃ ಅವನು ಸ್ಟಾರ್ ಆಗಲಿಕ್ಕೆ ಹೆಂಗೆ ಸಾಧ್ಯ ಅಂತಂದರೆ ಆಗ ಆ ಸ್ಟಾರ್ಗಿರಿನ ಉಳಿಸ್ಕೊಳ್ಳಿಕ್ಕೆ ಮತ್ತೆ ಅವನು ಇನ್ಯಾವುದೋ ಒಂದು ರೀತಿಯಲ್ಲಿ ವರ್ತಿಸೋದು, ಇನ್ಯಾವುದೋ ರೀತಿಯಲ್ಲಿ ಅವನು ನಡ್ಕೊಳ್ಳೋದು, ಮಾತಾಡೋದು, ಯಾವುದೋ ರೀತಿಯಲ್ಲಿ ವ್ಯವಹರಿಸೋದು, ಯಾರೋ ಜೊತೆ ಸಂಬಂಧ ಇಟ್ಕೊಳ್ಳೋದು ಆಗ್ತದೆ. ಈಗ ನಾನು ಸಣ್ಣ ಸಣ್ಣ ಬೀದಿಗಳಲ್ಲೂ ಹೋಗಿ ಯಾರನ್ನೆಲ್ಲ ಮಾತಾಡಿಸ್ತಿದ್ದೆ, ಎಂತೆಂಥವ್ರ ಜೊತೆಯಲ್ಲೋ ನಾನು ಏನೇನೋ ವಿಚಾರ ಮಾತಾಡ್ತಿದ್ದೆ. ಇಲ್ದಿದ್ರೆ ಹೆಂಗೆ ಗೊತ್ತಾಗೋದು? ಎಕ್ಸಾಕ್ಟ್ಲಿ. ಭಾಳ ಕರೆಕ್ಟಾಗಿ ಹೇಳಿದ್ರಿ ಸರ್. ನಾನು ಈ ಒಂದು 18 ವರ್ಷಗಳ ಅವಧಿನಲ್ಲಿ ಇಷ್ಟೊಂದು ಶೋಗಳು ಮಾಡಿದಾಗ ನಿಮಗೆ ಮೋಸ್ಟ್ ಡಿಫಿಕಲ್ಟ್ ಪೊಲಿಟಿಷಿಯನ್ ಅನಿಸಿದ್ದು ಯಾರು? ಟು ಟಾಕ್ ಟು ಆರ್ ಟು ಇಂಟರ್ವ್ಯೂ ಆರ್? ಅಲ್ಲ, ಒಂದು ಸಲ ಕೃಷ್ಣರವರು, ಯಾಕಂದರೆ ನಾನಂದೆ ಹಿಂಗಂತಾರೆ ನಿಮ್ಮ ಬಗ್ಗೆ ಅಂತ. ಅದು ಚೆನ್ನಾಗೇ ಕೇಳಿದೆ. ಅದ್ರ ಬಗ್ಗೆ ಕೇಳಿ, ಯಾವುದೋ ಒಂದು ಅವರು ನೀವು ಹಿಂಗೆ ಮಾಡ್ತೀರಾ ಅಂತ ಅನ್ನೋದಕ್ಕೆ, ಅಲ್ಲಲ್ಲ ಪಾಲಿಟಿಕಲಿನೇ ಹಿಂಗೆ ಮಾಡ್ತೀರಾ ನೀವು ಅಂತ ಅವ್ರು ನನ್ನ ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ಯಾರು ಹೇಳಿದ್ರು ನಿಮಗೆ, ಯಾರು ಅಂತ ಕೇಳಿದ್ರು. ನನಗೆ ನಡ್ಕ ಬಂದುಬಿಡ್ತು ಒಳಗೆ. ನಿಜವಾಗ್ಲೂ ನಾನು ಸುಮ್ಮನೆ ನನಗೆ ಗೊತ್ತಿರೋದನ್ನು ಕೇಳಿದ್ದೆ. ಆದರೆ ನಾರ್ಮಲಿ ನಮ್ಮದಲ್ಲಿ ಇದೆಯಲ್ಲ, ಯಾವುದಕ್ಕೆ ನಮಗೆ ಸರಿಯಾಗಿ ಪುರಾವೆ ಕೊಡಲಿಕ್ಕಾಗಲ್ವೋ ಆಗ ನಾವು ಯಾರೋ ಹೇಳಿದ್ರು ಅಂತ ಹೇಳ್ಬಿಡ್ತೀವಿ. ಅವರೆಲ್ಲ ಯಾರು ಹೇಳಿದ್ರು
ಹೇಳಿ ಯಾರು ಹೇಳಿದ್ರು ಅಂತ ಕೇಳೋದು. ನನಗೆ ನನ್ನ ತಂದೆ ಹಿಂಗೆ ಯಾರೋ ನಮ್ಮ ಪಕ್ಕದಲ್ಲಿ ಮನೆಯಲ್ಲಿ ಯಾರೋ ಹೇಳ್ಬಿಟ್ಟು ಅದನ್ನು ತಪ್ಪಿಸ್ಕೊಂಡೆ ಒಮ್ಮೆ. ಅದು ಒಮ್ಮೆ ಒಂದು ಸಲ ಈಶ್ವರಪ್ಪನವರು ಬೇಸರ ಮಾಡ್ಕೊಂಬಿಟ್ರು. ಅವರು ಒಂದು ಸಲ ಹೇಳಿದ್ರು ನನ್ನ ತಾಯಿ ಕುರಿ ಮಾಡೋಳು ಅಂತಂದರು. ಸ್ವಲ್ಪ ದಿವಸ ಅಂದರೆ ನಾನು ಏನು ಅಂದ್ಕೊಂಡ್ರಿ, ನನಗೇನು ಇಲ್ಲ ಅಂತ ಅಂದ್ಕೊಂಡ್ರೆ ನಾವು ತೋಟ ಗಿಟ ಇರೋರು ಅದು ಇದು ಮಾಡೋರು. ಅದಕ್ಕಿಂತ ಇನ್ನೊಂದು 2 ನಿಮಿಷ ಮೊದಲು ನನ್ನ ತಂದೆ ಯಾವುದೋ ಮಂಡಿಲಿ ಕೆಲಸ ಮಾಡ್ತೀಯೇನೋ ಅಂದರು. ನಾನು ಅಂದೆ ಈಗ ತಾನೇ ಅಂದ್ರಲ್ಲ ಅಂತ ಫುಲ್ ಸಿಟ್ಟು ಮಾಡ್ಕೊಂಡು ಹಿಂಗೆಲ್ಲ ಆಗ್ಬಿಟ್ರೆ ನಾನು ಏನೇನೋ ಹೇಳ್ಬೇಕಾಗ್ತದೆ ನಿಮ್ಮ ಬಗ್ಗೆ ಹೂ ಅಂತೆಲ್ಲ ಅಂದರು. ಅವ್ರ ಬಗ್ಗೆ ಅವ್ರಿಗೆ ನನ್ನ ಬಗ್ಗೆ ಭಾಳ ಪ್ರೀತಿ. ಅದು ಯಾಕೆ ಹಂಗೆ ಮಾತಾಡಿದ್ರು ನನಗಂತೂ ಗೊತ್ತಿಲ್ಲ. ಅವ್ರು ಬೇಸರ, ಅವ್ರು ಹೇಳಿದ್ದನ್ನೇ ನಾನು ವಾಪಸ್ ಹೇಳಿದ್ದದನ್ನು ತುಂಬ ಬೇಸರ ಮಾಡಿಕೊಂಡ್ರು. ಅತ್ಯಂತ ಕಷ್ಟ ಆಗಿದ್ದು ಕೆಲವೊಂದು ಈ ಬೇರೆನೂ ಇಂಟರ್ವ್ಯೂ ಮಾಡ್ತಿದ್ದೆ ಅಂತ, ಈಗ ಪ್ಯಾನಲ್ ಡಿಸ್ಕಷನ್ ಅದು. ಆದರೆ ಒಂದು ಸಲ ನಾನು ಯಾರೊಬ್ಬರನ್ನ ಕರೆದಿದ್ದೆ. ಆ ಲೇಡಿನ ಯಾರೋ ಕಳಿಸಿದ್ರು, ಏನೋ ಒಂದು LPG ಬಗ್ಗೆನೋ ಏನೋ ಮಾತಿಲ್ಲ ಅಂಥದ್ದೆಲ್ಲ ಕೆಲವೊಮ್ಮೆ ಮಾಡ್ತಾಯಿದ್ದೆ. ರೇಟ್ ಬಗ್ಗೆ ಅಲ್ಲ, ಏನೋ ಒಂದು LPG ಬಗ್ಗೆ. ಆ ಲೇಡಿಗೆ ಕೂರ್ತು ಬಿಟ್ಟಿದ್ದೀನಿ, ಶೋ ಆನ್ ಆಗಿದೆ. ಆ ಲೇಡಿಗೆ ಏನೂ ಗೊತ್ತಿಲ್ಲ, ನನಗೂ ಆಕೆ ಬಗ್ಗೆ ಏನೂ ಗೊತ್ತಿಲ್ಲ. ಲೈವ್ ಶೋ. ನನಗೆ ದೇವಾ ಇದೊಮ್ಮೆ ಶೋ ಮುಗಿದೋಗ್ಬಿಟ್ರೆ ಸಾಕು ಅಂತ. ಆಕೆ ನನಗೆ ಗೊತ್ತಿಲ್ಲ, ಅದಕ್ಕೆ ನಾನೇನು ಉತ್ತರ ಹೇಳೋದು, ಏನೇನೆಲ್ಲೋ ನನಗೆ ಅದು ನನ್ನ ರೆಪ್ಯುಟೇಷನ್ ಇದೆಯಲ್ಲ ಅಂತೂ ಮಾತಾಡಿಸ್ದೆ. ಆದರೆ ಅದೊಂದು. ಇನ್ನೊಂದು ಸಲ ನಾನು ಯಾರು ಅಂತ ಹೇಳಲ್ಲ, ಒಬ್ಬರು ಹಿರಿಯ ಸಾಹಿತಿ, ಆದರೆ ಅವ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ. ಏನೋ ಕನ್ನಡದ ವಿಚಾರದಲ್ಲಿ ಕರೆದು ಬಿಟ್ಟಿದ್ದೀನಿ. ಶೋನಲ್ಲಿ ಏನೋ ಹೇಳಿ ಶುರು ಮಾಡಿಬಿಟ್ಟಿದ್ದೀನಿ, ಅವ್ರ ಹೆಸರು ಹೇಳಿಲ್ಲ. ಮಧ್ಯದಲ್ಲಿ ಅವ್ರ ಹೆಸರು ನಂಗೆ ಮರ್ತೋಗ್ಬಿಟ್ಟಿದ್ದೆ. ಕಳಿಸ್ತಾರಲ್ಲ ಯಾವುದೋ ಒಂದಕ್ಕೆ, ನನಗೆ ಅವ್ರಿಗೆ ಯಾರು ಅಂತಲೇ ಗೊತ್ತಿಲ್ಲ ಅಂತಂದರೆ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟು ಇವರ ಅಂತ ಗೊತ್ತಾಗದೆ ನನಗೆ ಬೆವರು ಬರ್ತಾ ಇದೆ. ಇಲ್ಲಾಂದ್ರೆ ಅವ್ರು ಅಂದರೆ ತಪ್ಪು ಕೇಳಬಾರ್ದು, ಕರೆಕ್ಟಾ, ಏನಾರ ಮಾತಾಡಬಾರ್ದು, ವಿಷಯಾಂತರವಾಗಬಾರ್ದು, ಕರೆಕ್ಟಾ. ಮತ್ತು ನಿಮ್ಮ ಶೋ ಅಂದಮೇಲೆ ಜನ ನೋಡ್ತಾರೆ, ಯೋಚನೆ ಮಾಡಿ ಯಾವ ಧರ್ಮ ಸಂಕಟದಲ್ಲಿ ಇದ್ದಿರ್ಬೋದು. ಹಂಗೆಲ್ಲ ಆಗಿದೆ. ಸೊ ಈ ಥರ ಡಿಫಿಕಲ್ಟ್ ಸಿಚುವೇಶನ್ಗಳು ಎದ್ದು ಹೋಗಿರೋದು ಎಲ್ಲ ನಾನು ಕೂಡ ನೋಡಿದ್ದೀನಿ. ಈಶ್ವರಪ್ಪನವ್ರು ಮಲ್ಲಿಕಾರ್ಜುನ್ ಖರ್ಗೆ ಎದ್ದು ಹೋಗಿರೋದು ನೋಡಿದ್ದೀನಿ. ನಾನು ಮಾಡ್ತಾ ಇರಲಿಲ್ಲ, ನಾನು ನೋಡ್ತಾ ಇದ್ದೆ ಟಿವಿನಲ್ಲಿ. ಆದರೆ ಪುಣ್ಯಕ್ಕೆ ನನ್ನ ಶೋನಲ್ಲಿ ಯಾರೂ ಎದ್ದೋಗಿಲ್ಲ. ಯಾಕಂದರೆ ನಾನು ಮ್ಯಾನೇಜ್ ಮಾಡ್ತೀನಿ. ಆಮೇಲೆ ನಿಮ್ಮದು ಅಲ್ಲ ಲೈವ್ ಇತ್ತು. ನಾನು ಲೈವನ್ನು ಬಟ್ ನಾಟ್ ಜೇಡ್ರಬಲೆ. ಬಟ್ ನಾನು ಪ್ಯಾನಲ್ ಡಿಸ್ಕಷನ್ನು ಮಾಡಿದೆ, ಕರೆಂಟ್ ಲೈವ್ ಅಂತ ಹೇಳ್ಕೊಂಡು ಅದನ್ನು 3 ವರ್ಷ ಮಾಡಿದೆ. ಐ ಹ್ಯಾವ್ ಡನ್ ಟೂ ಮೆನಿ ಶೋಸ್. ಮತ್ತು ತುಂಬ ಶೋಸನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ದೆ. ಸಂಜೀವಿನಿ ಅಂತ ಒಂದು ಫಸ್ಟ್ ಹೆಲ್ತ್ ಶೋ ಮಾಡಿದೆ, ಅದೊಂದು 15 ವರ್ಷ ಮಾಡಿದೆ ನಾನು. ಅದನ್ನು ಉದಯ ಟಿ ವಿಯಲ್ಲಿ ಬರ್ತಾಯಿತ್ತು. ಮತ್ತು ಉದಯ ಟಿ ವಿಯಲ್ಲಿ ಫಸ್ಟ್ ಕ್ವಿಝ್ ಪ್ರೋಗ್ರಾಮ್ ಪ್ರೊಡ್ಯೂಸ್ ಮಾಡಿ 1997 ಬಹುಶಃ ಅದೇ ಫಸ್ಟ್ ಪ್ರೈವೇಟ್ಲಿ ಪ್ರೊಡ್ಯೂಸ್ ಪ್ರೋಗ್ರಾಮ್ ಫಾರ್ ಅ ಸ್ಯಾಟಲೈಟ್ ಚಾನಲ್. ಅದ್ರಲ್ಲಿ ನಷ್ಟ ಆಯಿತು. ಅದು ಸ್ವಲ್ಪ ಆ್ಯಡ್ ಬರೋ ಅಷ್ಟೊತ್ತಿಗೆ ಪ್ರೋಗ್ರಾಮ್ ಮಾಡಲಿಕ್ಕೆ ದುಡ್ಡಿರಲಿಲ್ಲ, ಹಂಗಾಗೋಗ್ಬಿಟ್ಟಿತ್ತು. ಬಟ್ ಇಟ್ ವಾಸ್ ಕಾಲ್ಡ್ ಎಕ್ಸ್ಪ್ಲೋರ್ ಅಂತ, ಚೆನ್ನಾಗಿ ನಡೀತು. ಮತ್ತು ಸೀರಿಯಲ್ ಮಾಡಿದೆ, ಮತ್ತು ಪ್ರೊಡ್ಯೂಸ್ ಮಾಡಿದೆ, ಡಿರೆಕ್ಟ್ ಮಾಡಿದೆ. ಸಿದ್ಧಗಂಗಾ ಶ್ರೀ ಅಂತ ಹೇಳ್ಕೊಂಡು ಸ್ವಾಮೀಜಿ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದೆ. ಕೇಣಿಯವ್ರು ಪ್ರೊಡ್ಯೂಸ್ ಮಾಡಿದ್ರು, ಭಾಳ ಖರ್ಚು ಮಾಡಿದ್ವಿ. ಭಾಳ ಅಥೆಂಟಿಕ್ ಆಗಿ ಬಂತದ್ದು. ಮತ್ತು ಅದನ್ನು ಫಿಲ್ಮ್ ಫೆಸ್ಟಿವಲ್ಗಳಲ್ಲೆಲ್ಲ ತೋರಿಸಿದ್ವಿ. ಅದಾದಮೇಲೆ ಸಿನಿಮಾ ಮಾಡಿದೆ, ನೀನೇ ಬರೀ, ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಸೊ ಮತ್ತು ರೇಡಿಯೋ ಪ್ರೋಗ್ರಾಮ್ ಮಾಡಿದೆ, ಪ್ರಿಂಟ್ ಮಾಡಿದೆ, ಮ್ಯಾಗ್ಝಿನ್ ತಂದೆ, ಏನೆಲ್ಲ ಆಗ್ತದೆ ಎಲ್ಲ ಮಾಡಿದ್ದೆ. ಲಿಟ್ರಲಿ ಜರ್ನಲಿಸಮಲ್ಲಿ ಮಾಡೋದೇ ಇಲ್ಲ. ಸೊ ದೀಪಕ್ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಇಡೀ ಕನ್ನಡದ ವಿಜುವಲ್ ಮೀಡಿಯಾದ ಹಿಸ್ಟ್ರಿ ಬರ್ತಾ ಹೋಗುತ್ತೆ. ಬಟ್ ಏನಂದರೆ ಬರೀ ಅದಕ್ಕೆ ಸೀಮಿತ ಆಗದೆ, ಜರ್ನಲಿಸಮ್ ಸೀಮಿತ ಆಗದೆ, ಬೇರೆ ಎಲ್ಲ ಅಂದರೆ ಸಂಬಂಧಪಟ್ಟ ಎಲ್ಲ ಕ್ಷೇತ್ರಗಳಲ್ಲಿ ಕೈ ಆಡಿಸಿರೋದ್ರಿಂದ ಸಾಕಷ್ಟು ಅನುಭವ ನಿಮಗೆ ಲೈಫಲ್ಲಿ ಆಗಿದೆ, ಪ್ರೊಫೆಷ್ನಲ್ ಅನುಭವಗಳು. ಸರ್, ನೀವು ಇನ್ನೊಂದು ಸಲ ಮತ್ತೆ ನಾನು ವಾಪಸ್ ನಿಮ್ಮ ಜೇಡ್ರ ಬಲೆ ಮತ್ತು ನೀವು ಪೊಲಿಟಿಕಲ್ ಕಾರ್ಯಕ್ರಮಕ್ಕೆ ಹೋಗೋದಾದರೆ, ಸೊ ಆ ಟೈಮಲ್ಲಿ ಅಂದರೆ ಒನ್ ಆಫ್ ಇಟ್ಸ್ ಕೈಂಡ್, ಬೇರೆ ಯಾವ ಚಾನಲು ಇರಲಿಲ್ಲ, ಬೇರೆ ಯಾವ ಪ್ರೋಗ್ರಾಮು ಇರಲಿಲ್ಲ, ಆ ಥರದ ಕಾರ್ಯಕ್ರಮಗಳೇ ಇರಲಿಲ್ಲ, ಬಿಕಾಸ್ ಚಾನಲ್ಗಳೇ ಇರಲಿಲ್ಲ. ಹೀಗಾಗಿ ಅದು ಒಂಥರ ಈಗಲೂ ಕೂಡ ಒಂಥರ ಐಕಾನಿಕ್ ನನ್ನ ಪ್ರಕಾರ ನಿಮ್ಮ ಜೇಡ್ರ ಬಲೆ ಕಾರ್ಯಕ್ರಮ. ಸೊ ಅಲ್ಲಿಂದ ಆ ಒಂದು ಕಾರ್ಯಕ್ರಮದಿಂದ ಕಾಂಟ್ರವರ್ಸಿ ಆಗಿರುವಂಥದ್ದು, ಯಾರಾದರೂ ರಾಜೀನಾಮೆ ಕೊಡುವಂಥ ಪ್ರಸಂಗ ಬಂದಿರೋದು, ಅಥವಾ ನಿಮಗೆ ಏನಾದರೂ ಸಮಸ್ಯೆ ಆಗಿರುವಂಥದ್ದು, ಅಂದರೆ ಶೋ ಮಾಡುವಾಗಲ್ಲ, ಶೋ ನಂತರ ಆ ಥರದ್ದು ಏನಾದರೂ ಆಗಿದೆ? ಅಲ್ಲ, ಅದೇ ಬಾರಿ. ಆದರೆ ಒಂದೇನು ಅಂತ ಹೇಳಿದ್ರೆ, ನನಗೆ ಇವತ್ತೂ ಕೂಡ ನನ್ನ ಮಾತಿನಲ್ಲಿ ಯಾವತ್ತೂ ನಾವು ಮಾತನ್ನು ನುಡಿದರೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಭಾಳ ನನಗೆ
ಕಾಳಜಿ ವಹಿಸಿ ಮತ್ತು ಜವಾಬ್ದಾರಿಯಿಂದ ಮಾತಾಡಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ನಂಬಿಕೆ ಇಟ್ಟು ಸೇರಿದ್ರೆ ನಿಮ್ಮ ಒಂದೇ ಒಂದು ಪದ ಹೊರಗೆ ಬರೋದಕ್ಕಿಂತ ಮೊದಲು ಕೂಡ ಒಂದು ಆಲೋಚನೆ ಇರಬೇಕು ಅಂತ. ನೀವೇನು ಬೇಕಾದರೂ ಹೇಳೋ ರೀತಿಯಲ್ಲಿ ಹೇಳಿದ್ರೆ ಜನ ಒಪ್ತಾರೆ ಅನ್ನೋದಕ್ಕೆ. ಈ ಉದಾಹರಣೆಗೆ ಒಂದು ನಮ್ಮ CM ಇಬ್ರಾಹಿಂ ಅವ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದೆ ಅವ್ರ ಜೊತೆಯಲ್ಲಿ. ಈ ಮುಸಲ್ಮಾನರ ಬಗ್ಗೆ ಅರ್ಧ ಗಂಟೆನೋ ಮುಕ್ಕಾಲು ಗಂಟೆನೋ ಮಾತಾಡಿದ್ದೀನಿ. ಏನೆಲ್ಲೋ ಮಾತಾಡಿದೆ ಅಂತ ಹೇಳಿದ್ರೆ ಹೀಗಲ್ವಾ ಹಾಗಲ್ವಾ ಅಂತ ಧರ್ಮದ ಬಗ್ಗೆ ಆಗ ಆ ಕಾರ್ಯಕ್ರಮ ಆದಮೇಲೆ ಕೇಳಿಸ್ಕೊಂಡವರೇ ಹೋಗಿ ಅಂತಂದರೆ ವ್ಯವಸ್ಥಾಪಕ ವೃಂದಕ್ಕೆ ಹೇಳಿದ್ರು ಅಂತ ಹೇಳಿದ್ರೆ ಇದು ಸ್ವಲ್ಪ ಭಾಳ ನಾಜೂಕು ವಿಷಯ, ಇದೆಲ್ಲ ಬಂದರೆ ಅದಾಗ್ಬಿಡ್ಬೋದು ಇದಾಗ್ಬಿಡ್ಬೋದು ಅನ್ನತಕ್ಕಂಥದ್ದು ಅಂತ. ಆದರೆ ನನಗೆ ಭಾಳ ವಿಶ್ವಾಸ ಇತ್ತು, ಇಲ್ಲ ಜನ ಇದನ್ನು ಚೆನ್ನಾಗಿ ತಗೋತಾರೆ ಅಂತ. ಕಾರ್ಯಕ್ರಮ ನನಗೆ ಅದು ಸ್ವಲ್ಪ ಅಳುಕಿತ್ತು, ಯಾಕೆಂದರೆ ಓನರ್ಸೇ ಹೇಳ್ತಾ ಇದ್ದಾರಲ್ಲ, ಏನೋ ಡೈರೆಕ್ಟರ್ಸೇ ಹೇಳ್ತಾ ಇದ್ದಾರಲ್ಲ, ಸಂಸ್ಥೆ ನಡೆಸ್ತಿರ್ತಕ್ಕಂಥವ್ರು ಹೇಳ್ತಾ ಇದ್ರಲ್ಲ, ಏನೋ ಒಂದು ಭಾಳ ಸ್ವಲ್ಪ ದೂರಕ್ಕೆ ಹೋಗ್ಬಿಟ್ಟಿದೆ ಇದರಲ್ಲಿ ಅಂತ ಅನಿಸ್ತದೆ ಅಂತ. ಆದರೆ ಅವ್ರು ಯಾವತ್ತೂ ಮಾಡಬೇಡ ಅಂತಂದಿಲ್ಲ, ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಹಾಕೋದಕ್ಕಿಂತ ಮೊದಲು ಅಂತ. ಆದರೆ ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದು ಅದೊಂದು ಮಾತ್ರ. ನಾನು ಯಾವತ್ತಿಗೂ ಚಿರುಣಿ. ಇವತ್ತು ಜನಕ್ಕೆ ನನ್ನ ಬಗ್ಗೆ ಏನಾದರೂ ಗೊತ್ತಿದ್ದು ಅವ್ರು ನನ್ನ ಬಗ್ಗೆ ಗೌರವ ತೋರಿಸ್ತಿದ್ರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಆ ಚಾನಲ್. ಕರೆಕ್ಟ್. ಅನೇಕ ಮಂದಿ ಕೇಳ್ತಾರೆ ಯಾಕೆ ನೀನು ಬೇರೆ ಚಾನಲ್ಗೆ ಹೋಗಿಲ್ಲ ಅಂತ. ನನಗೆ ಬೇರೆ ಕಡೆ ಹೋಗಿದ್ರೆ ಜಾಸ್ತಿ ದುಡ್ಡು ಬರ್ತಿತ್ತೇನೋ, ಹೆಚ್ಚು ಪ್ರಮೋಗಳು ಸಿಗ್ತಿದ್ವೇನೋ, ಹೆಚ್ಚು ಜನ ನೋಡ್ತಿದ್ರೇನೋ ಗೊತ್ತಿಲ್ಲ. ಆದರೆ ಈ ರೀತಿ ಅವಕಾಶ ಸಿಗ್ತಾ ಇರಲಿಲ್ಲ. ಅಲ್ಲಿ ಏನಾಯ್ತು ಸರ್, ನೀವು ಹೇಳ್ತಾ ಇದ್ರಲ್ಲಿ ಅದಾದಮೇಲೆ ನಾನು ಆ ಕಾರ್ಯಕ್ರಮ ಬರಲಿ ಅಂತ ಮುಂದೆ ನನಗೂ ಸ್ವಲ್ಪ ಹೆಂಗೆ ಬರ್ಬೋದು ಅಂತ ಗೊತ್ತು. ಆದರೆ ನಾನು ನೋಡ್ಲಿಕ್ಕೆ ಹೋಗುತ್ತಿರಲಿಲ್ಲ, ಯಾಕೆಂದ್ರೆ ನೋಡಿದ್ರೆ ನಿಮ್ಮ ತಪ್ಪುಗಳು ಕಾಣ್ತವೆ ಅಲ್ಲಿ, ಅದನ್ನು ಸರಿಪಡಿಸ್ಲಿಕ್ಕೂ ಆಗುತ್ತೆ. ಟೆಲಿಕಾಸ್ಟ್ ಆಗ್ತಿದ್ದಾಗ ನೀವೇನು ಮಾಡ್ತೀರಾ ಅದನ್ನು. ಸೊ ಅದಾದಮೇಲೆ ಸುಮ್ಮನಿದ್ದೆ. ಮಾರನೇ ದಿವಸ ಬೆಳಗ್ಗೆ ಇವ್ರ ಕಾಲ್ ಬಂತು, ಯಾರ್ದು CM ಇಬ್ರಾಹಿಂ ಅವ್ರದ್ದು. ಆದರೆ ಅದಕ್ಕಿಂತ ಮೊದಲು ಜನ ಹೇಳಿದರು ಇವತ್ತು ಕಲ್ಲು ಹೊಡಿತಾರೆ ಅನ್ನೋ ಬಿಲ್ಡಿಂಗಿಗೆ ಅದು ಇದು ಅಂತೆಲ್ಲ ಹೇಳಿದರು. ಅದು ನಾನು ಹೇಳಿದೆ ನನ್ನ ಜವಾಬ್ದಾರಿ, ಹಂಗೇನಿದ್ರೆ ನಾನು ತೋರಿಸಿ ಅಷ್ಟೇ, ನನ್ನ ತಪ್ಪು ಅಂತ ಹೇಳಿದೆ. ಅಷ್ಟು ನೀವು ಜವಾಬ್ದಾರಿ ತಗೊಳ್ಳಿಕ್ಕೆ ಇರ್ತಿದ್ದೆ, ನಿಮಗೆ ಬರೀ ಫೇಮ್ ಮಾತ್ರ ಬೇಕು, ನಿಮ್ಗೆ ಒಳ್ಳೆ ಹೆಸರು ಮಾತ್ರ ಬೇಕು, ಕೆಟ್ಟದಾದಾಗ ಬೇರೆಯವ್ರ ಪ್ರಾಬ್ಲಮ್ ಅಂತ ನಡ್ಕೊಂಡ್ರಾಗ ನೀವು ಯಾವ ರೀತಿಯ ವ್ಯಕ್ತಿ ಅದು ನಾನು ಹೇಳಿದ್ದೆ. ಬೆಳಿಗ್ಗೆ ಅವ್ರ ಕಾಲ್ ಬಂತು, ಸರ್ ನೀವು ಭಾಳ ಚೆನ್ನಾಗಿ ಮಾತಾಡಿದ್ದೀರ, ಭಾಳ ಒಳ್ಳೆಯ ವಿಷಯ ಕೇಳಿದ್ದೀರ. ನಂಗೆ ಸುಮಾರು ಕಾಲ್ ಬಂತು, ಜನ ಎಲ್ಲ ತಿಳ್ಕೊಂಡು ಹಂಗೇನೆ ಹೇಳಿದ್ರು, ನಮ್ಮ ಸಾಬ್ರು ಹೇಳ್ತಾ ಇದ್ದಾರೆ ಅವ್ರಿಗೊಂದು ಹಾರ ಹಾಕಬೇಕು. ಓಕೆ. ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಬಿಕಾಸ್ ಐ ವಾಸ್ ಸೋ ಶ್ಯೂರ್. ಓಕೆ ಓಕೆ. ನಾನು ಮಾತಾಡಿ ನಾನು ಅದಾದಮೇಲೆ ಒಮ್ಮೆ ಇವ್ರ ಬಗ್ಗೆ ಮುಸಲ್ಮಾನರ ಬಗ್ಗೆನೇ ನಾನು ನಮ್ಮ ರೋಷನ್ ಬೇಗ್ ಅವ್ರ ಜೊತೆ ಮಾತಾಡಿದೆ. ಭಾಳಷ್ಟು ಸೂಕ್ಷ್ಮವಾದಂಥ ವಿಷಯಗಳು. ಆಗಲೂ ಕೂಡ ಅದೇ ಅವ್ರು ಹೇಳ್ತಾಯಿದ್ರು, ಯಾತಕ್ಕಾಗಿ ಈ ಗ್ರೀನ್ ಫ್ಲ್ಯಾಗ್ ಬಗ್ಗೆ ನಮ್ಮವ್ರು ಬೇಕಾದ್ರೆ ಕೇಸರಿ ಫ್ಲ್ಯಾಗ್ ಹಾಕ್ಕೊಳ್ಳಿ ಅಂತೆಲ್ಲ ಇಂಥ ಸುಮಾರು ವಿಚಾರಗಳು. ಅದನ್ನು ಎಷ್ಟು ಮಂದಿ ಬಂದು ಹೇಳಿದ್ರು ನನಗೆ, ಇಲ್ಲ ಒಳ್ಳೆಯದು, ಇಂಥ ಚರ್ಚೆಗಳಾಗಬೇಕು, ಒಳ್ಳೆಯದೇ ಅಲ್ವಾ, ನಮ್ಮಲ್ಲಿ ಒಂದೊಂದು ಚಿಂತನೆಯನ್ನು ಮೂಡಿಸ್ಲಿಕ್ಕೆ ತಾನೇ ನೀವು ಹೇಳ್ತಿರ್ತಕ್ಕಂಥದ್ದು. ಆದರೆ ಇಂಟರ್ವ್ಯೂ ವಿಚಾರದಲ್ಲಿ ಒಂದು ಸಲ ನಿಮ್ಮ ನಿರೀಕ್ಷೆಗೆ ವಿರುದ್ಧವಾಗಿರೋದು, ನಿರೀಕ್ಷೆಗೆ ವಿರುದ್ಧವಾಗಿರ್ತಕ್ಕಂಥದ್ದು ಇಲ್ಲ. ತುಂಬ ಈಗ ನನಗೊಂದು ಖುಷಿ ಆಗ್ತಿದ್ದಿದ್ದು, ನನ್ನ ಕಾರ್ಯಕ್ರಮವನ್ನು ರಾಜಕಾರಣಿಗಳು ನೋಡ್ತಾ ಇತ್ತು, ಮತ್ತು ಅದು ಚರ್ಚೆ ಆಗ್ತಿತ್ತು, ಮತ್ತು ನಾನು ನಿಷ್ಪಕ್ಷಪಾತವಾಗಿ ಮಾಡ್ತೀನಿ ಅನ್ನತಕ್ಕಂಥ ಒಂದು ನಂಬಿಕೆ ಇತ್ತು. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ನನ್ನ ಪ್ರಕಾರ, ಅದು ನನ್ನ ಒಳ್ಳೆಯ ಅದೃಷ್ಟವೇನೋ ಗೊತ್ತಿಲ್ಲ, ಸಕಾರಾತ್ಮಕವಾಗಿ ಅದನ್ನ ನೋಡ್ತಾ ಇದ್ರು. ಈಗ ನಿಮಗೆ ಈಗ ನಿಮಗೆ ಎಜೆಂಡಾ ಇದ್ದರೆ, ಆದರೆ ನಿಮ್ಗೆ ಅದರಿಂದ ಏನಾದರೂ ಕೆಟ್ಟದಾಗಬೇಕು ಅಂತಿದ್ದರೆ, ಕಾಂಟ್ರವರ್ಸಿ ಆಗಬೇಕು ಅಂತಿದ್ರೆ ನೀವು ಅದರಲ್ಲಿ ಹಾಕ್ತಾಯಿದ್ರಿ. ಈಗ ಉದಾಹರಣೆಗೆ ತುಂಬ ಜನ ಈಗ ಬಂಗಾರಪ್ಪನವ್ರದ್ದು ಇದೊಂದು ಬೇರೆ ಅಂತ ಹೇಳಿದ್ರೆ, ಅವರು ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಿದ್ರೆ ಅವ್ರದ್ದು ಸ್ವಲ್ಪ ಅನುಮತಿ ತಗೊಂಡ್ರು. ಅದು ಈ ವಿಚಾರ ಹೇಳ್ತೀನಿ. ಬಂಗಾರಪ್ಪನವರು ನೀನು ಕಾರ್ಯಕ್ರಮದಲ್ಲಿ ಬರಲೇಬೇಕು ಅಂತ ಹೇಳ್ಕೊಂಡು ಬಂದರು ಅಂತಂದರೆ, ಹಿ ವಾಂಟೆಡ್ ಟು ಬಿ ಆನ್ ಮೈ ಶೋ. ಬಂದಾಗ ಶೋ ಭಾಳ ಚೆನ್ನಾಗಾಯಿತು. ಅವ್ರು ಹೇಳಿದ್ರು, ಇಲ್ಲ ಅವ್ರಿಗೆ ನಿಮ್ಮ ಕಾರ್ಯಕ್ರಮನ ಹೇಗೆ ಮಾಡಬೇಕು ಅಂತೇಳಿ ಇದನ್ನು ತಿಮ್ಮಯ್ಯ ಬಂಗಾರಪ್ಪ ತಿಂಬಂ ಸಂವಾದ ಅಂತೆಲ್ಲ ಹಾಕೋಣ ಅಂತೆಲ್ಲ ಹೇಳ್ಕೊಂಡು ಖುಷಿಯಲ್ಲಿದ್ದರು. ಮಾಡ್ಕೊಂಡಿರೋದು ನಾನು ಈ ಪ್ರಶ್ನೆ ಕೇಳಿಬಿಟ್ಟೆ, ಈಗ ನಿಮ್ಮ ಮನೆಯಲ್ಲಿ ಹೀಗೆ ವ್ಯತ್ಯಾಸಗಳು ಬಂದಿದೆ ನಿಮ್ಮ ಮಕ್ಕಳ ವಿಚಾರದಲ್ಲಿ, ಹೀಗೆ ಒಬ್ಬ ಮಗ ಹೀಗೆ ಅಂತೆಲ್ಲ ಹೇಳಿದಾಗ ಅವ್ರು ಅಂದರು, ಅದೆಲ್ಲ ನನಗೇನಿಲ್ಲ, ಯಾಕೆಂತಂದರೆ ಇಡೀ ಕ್ಷೇತ್ರದ ಮತದಾರರೆಲ್ಲ ಅಥವಾ ನಾಗರಿಕರೆಲ್ಲ ನನ್ನ ಮಕ್ಕಳ ಥರ, ಒಬ್ಬ ಹೋದ್ರೆ ಏನಂತೆ ಅಂತೆಲ್ಲ ಮಾತಾಡೋದು. ಅದಾದ ತಕ್ಷಣ ನನಗೆ ಅನಿಸುತ್ತೆ ಮಧು ಅವ್ರು ಹೇಳಿದ್ರು ಅನಿಸುತ್ತೆ ಸಂಸ್ಥೆಯವ್ರೊಂದಿಗೆ, ಅದು ಬೇಡ, ಅದನ್ನ ತೆಗೆದು ಬಿಡೋಣ ಅಂತ.
ನಾನು ಹೇಳಿದೆ ಇಲ್ಲ ಇಡುವ, ಯಾಕೆಂತಂದರೆ ಅಂಥ ಒಳ್ಳೆ ಮಾತು ಹೇಳಿರ್ತಕ್ಕಂಥ ಈ ಕ್ಷೇತ್ರದ ಆ ಕಾರ್ಯಕ್ರಮ ಆದಮೇಲೆ ಎಷ್ಟು ಜನಕ್ಕೆ ಇಷ್ಟ ಆಯಿತು ಗೊತ್ತಾ ಅದು ಅಂತ ಹೇಳಿದ್ರೆ ನನಗೆ ಬಿಕಾಸ್ ಐ ವಾಸ್ ಸೋ ಶ್ಯೂರ್ ಅಂತ ಹೇಳಿದ್ರೆ ಈ ಸೆಡ್ ಸಮಥಿಂಗ್ ನೈಸ್. ಅದನ್ನು ಇಲ್ಲ ಅವ್ರ ಕೈಯಲ್ಲಿ ಅವ್ರು ಬೇಸರ ಮಾಡಿದ್ರು ಇಲ್ಲ, ಇದು ದಿಸ್ ಇಸ್ ಗೋಯಿಂಗ್ ಟು ಹ್ಯಾವ್ ಅ ಪಾಸಿಟಿವ್ ಎಫೆಕ್ಟ್. ಆಮೇಲೆ ಅವ್ರು ಫೋನ್ ಮಾಡಿದ್ರು, ಅದಾದ್ಮೇಲೆ ಅವ್ರು ಗೆದ್ರಲ್ಲ BJPಯಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ. ಆಗ ಫೋನ್ ಮಾಡಿ ಮಾತಾಡ್ಬಿಟ್ಟು ಅದಾದಮೇಲೆ ಬಂದರು, ಅದಾದಮೇಲೆ ಇನ್ನೊಮ್ಮೆ ಬಂದರು.